ಹಾಯ್! ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಧನುರ್ಮಾಸದ ಟೈಮ್ ಇರೋದ್ರಿಂದ ನಾವು ನಮ್ಮ ವಾರದಲ್ಲಿ ಬೇಗ ಎದ್ದು ಅಂದರೆ ಮನೆ ದೇವ್ರ ವಾರದಲ್ಲಿ ಬೇಗ ಎದ್ದು ಪೂಜೆನ ಮಾಡ್ತೀವಿ ಡೈಲಿ. ಮಾಮೂಲಿ ಟೈಮಲ್ಲಿ ಮಾಡೋದಾದ್ರೆ ಈ ಧನುರ್ಮಾಸದಲ್ಲಿ ಸ್ವಲ್ಪ ಸ್ಪೆಷಲ್ಲು. ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಬಿಡ್ತೀವಿ. ಹಾಗೆ ಬೇಗ ಎದ್ದಿರ್ತೀವಲ್ಲ, ಸ್ವಲ್ಪ ಮೈಂಡ್ ಹಂಗೆ ಸ್ಟ್ರಕ್ ಆಗೋಗ್ಬಿಟ್ಟಿರುತ್ತೆ. ಚಳಿಗೆ ಬೇರೆ ಹಾಗಾಗಿ ಕಾಫಿ ಇರಲೇಬೇಕು. ಚಳಿ ಇರುತ್ತೆ ಆಚೆ ಕಡೆ ತುಂಬ. ಹಾಗಾಗಿ ಕಾಫಿ ಕುಡಿದ್ಬಿಟ್ಟು ಮುಂದೆ ಕೆಲಸನ ಮಾಡ್ಕೊಳ್ಳೋಣ ಅಂತ ಕಾಫಿನ ಮಾಡ್ತಾ ಇದ್ದೆ. ಇನ್ನೂ ತುಂಬ ಟೈಮ್ ಇತ್ತು. ಹಾಗಾಗಿ ಅಮ್ಮ ನಾನು ಇಬ್ಬರು ಎದ್ದಿದ್ವಿ. ಅವರಿಗೊಂದು ಗ್ಲಾಸು ನನಗೊಂದು ಗ್ಲಾಸು ಅಂತ ಕಾಫಿನ ಮಾಡ್ಕೊಂಡ್ವಿ. ಮಾಡಿಕೊಂಡು ಆಚೆ ಕಡೆ ಸ್ವಲ್ಪ ಅವರೆಕಾಳೆಲ್ಲ ಇದ್ದು, ಇವಾಗ ಅವರೆಕಾಳು ಸೀಸನ್ ಬೇರೆ ಸ್ಟಾರ್ಟ್ ಆಗೋಯ್ತು ನೋಡಿ. ಇನ್ನು ಮನೇಲಿ ಅವರೆಕಾಳು ತರೋದು, ಸುಲಿಯೋದು ಅದೇದೊಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಎಷ್ಟೊಂದು ಅವರೆಕಾಯಿ ತಂದು ಹಾಕೊಂಡಿದ್ದಾರೆ ನೋಡಿ. ಇದರಲ್ಲಿ ಸಾಂಬಾರಿಗೆ ಸ್ವಲ್ಪ ಎತ್ತಿಟ್ಕೊಂಡು ತಿಂಡಿಗೆ ಸ್ವಲ್ಪ ಅಂತ ಉಪ್ಪಿಟ್ಟು ಮಾಡೋಣ, ಅವರೆಕಾಳು ಉಪ್ಪಿಟ್ಟು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ನಿಮಗೆ ಅವರೆಕಾಳು ಉಪ್ಪಿಟ್ಟು ಮಾಡೋದನ್ನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ರವೆನ ಚೆನ್ನಾಗಿ ಹುರ್ಕೊಬೇಕು. ಕೆಂಪಗಾಗೋವರೆಗೂ ರವೆನ ಹುರ್ಕೊಳ್ಳಿ. ಅದಾದಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ, ಹೆಸರುಬೇಳೆ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿಕಾಯಿ ಹಾಗೆ ಈರುಳ್ಳಿ ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಅವರೆಕಾಳನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದ್ಬಿಡುತ್ತೆ ಅವರೆಕಾಳು. ಮತ್ತು ಇದರಲ್ಲೂ ಬೇಯುತ್ತಲ್ಲ, ಹಾಗಾಗಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರನ್ನ ಹಾಕ್ಕೊಳ್ಳಿ. ಉಪ್ಪಿಟ್ಟು ಸ್ವಲ್ಪ ಮೀಡಿಯಮ್ ಆಗಿದ್ದರೆ, ಈ ಕಡೆ ತೆಳ್ಳಗೂ ಆಗಬಾರ್ದು, ಈ ಕಡೆ ಗಟ್ಟಿನೂ ಇರಬಾರ್ದು. ಮೀಡಿಯಮಲ್ಲಿ ಮಾಡಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ನೀರೆಲ್ಲ ಕುದ್ದಾದ್ಮೇಲೆ ನಾನಿಲ್ಲಿ ಹುರಿದಿಟ್ಕೊಂಡಿರುವಂಥ ರವೆನ ಹಾಕಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿ ಕೊನೆಯಲ್ಲಿ ತೆಂಗಿನಕಾಯಿನ ಹಾಕಿದೆ. ತೆಂಗಿನಕಾಯಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ಬಿಸಿ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು. ಅದರಲ್ಲೂ ನನ್ನ ಫೇವ್ರೆಟ್ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ತಿಂಡಿ. ಅದರಲ್ಲಿ ಅವರೆಕಾಳು ಹಾಕಿ ಮಾಡಿದ್ರೆ ಇನ್ನೂ ಫೇವ್ರೇಟು. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಈ ಅವರೆಕಾಳು ಸೀಸನಲ್ಲಿ ಅವರೆಕಾಳನ್ನ ಉಪ್ಪಿಟ್ಟನ್ನ ತಿನ್ನೋದಕ್ಕೆ. ಬಿಸಿ ಬಿಸಿಯಾದ ಉಪ್ಪಿಟ್ಟು ತಿಂಡಿ ಎಲ್ಲ ತಿಂದು ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಟೊಮೊಟೊ ಇದ್ದು ಅವನ್ನು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ಹಾಗೆ ನಮ್ಮ ಹೊಲದಲ್ಲಿ ಬೆಳೆದಿರೋ ಟೊಮೊಟೊ ಏನೋ ಒಂಥರ ಖುಷಿ ಆಗುತ್ತೆ ಎಲ್ಲ ನೋಡಿದಾಗ. ಆದರೆ ಏನು ಮಾಡೋದು, ರೇಟೇ ಇಲ್ಲ. ರೈತರಿಗೆ ಯಾವಾಗಲೂ ಇದೇ ಗೋಳು ತಾನೆ. ಹಾಗೆ ಸ್ವಲ್ಪ ಫ್ರೂಟ್ಸು ಇದ್ದು ಅದನ್ನು ಎಲ್ಲ ಎತ್ತಿಟ್ಕೊಂಡೆ. ಹಾಗೆ ಇವಾಗ ಕಲ್ಲಂಗಡಿ ಹಣ್ಣು ಸೀಸನ್ನು ಕೂಡ ಹೌದು. ಕಿತ್ತಳೆ ಹಣ್ಣು, ಕಲ್ಲಂಗಡಿ ಹಣ್ಣು ಇವಾಗ ಒಳ್ಳೆ ಸೀಸನ್ನು. ಚೆನ್ನಾಗಿ ಸಿಗುತ್ತೆ ಈ ಸೀಸನಲ್ಲಿ. ಕಲ್ಲಂಗಡಿ ಹಣ್ಣ ತಂದಿದ್ದೆ. ಯದು ಬೇಕು ಬೇಕು ಅಂತ ಹಠ ಮಾಡ್ತಿದ್ದ, ಹಾಗಾಗಿ ಅವನಿಗೆ ಕಟ್ ಮಾಡಿಕೊಡ್ತಿದ್ದೆ. ಹಾಗೆ ಬಿಸಿಲು ತುಂಬ ಇರೋದ್ರಿಂದ ಜ್ಯೂಸು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಅವ್ನು ನನಗೆ ಕಟ್ ಮಾಡಿಕೊಡು, ಬಿಡಿಸ್ಕೊಡು ಅಂತ ಎಲ್ಲ ಕೇಳ್ತಾ ಇದ್ದ. ಅದಕ್ಕೆ ಅವನಿಗೆ ಬೀಜ ಎಲ್ಲ ತೆಗೆದು ಪಕ್ಕದಲ್ಲಿಟ್ಟು ತಿನ್ನಪ್ಪ ಅಂತೇಳಿ ನಾನು ಜ್ಯೂಸ್ಗೆ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೆ. ಅದರಲ್ಲೂ ಈ ಬೇಸಿಗೆ ಸೀಸನಲ್ಲಿ ಆದಷ್ಟು ಫ್ರೂಟ್ಸು, ನೀರು, ಎಳನೀರು ಚೆನ್ನಾಗಿ ಕುಡೀರಿ. ಎಳನೀರಂತೂ ಬೇಕಾದಷ್ಟು ಹಳ್ಳಿ ಕಡೆ ಸಿಕ್ಕೇ ಸಿಗ್ತವೆ. ಸಿಟಿಲಂತೂ ₹50, ₹60 ಆಗೋಗ್ಬಿಟ್ಟಿದೆ ಒಂದೊಂದು ಎಳನೀರು. ಹಾಗಾಗಿ ಈ ಥರ ಹಣ್ಗಳು ಯಾವುದು ಈ ಸೀಸನಲ್ಲಿ ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ತಿಂದು ಚೆನ್ನಾಗಿ ತಂದು ತಿಂದು ಬಿಡಬೇಕು. ನಾನು ಜಾಸ್ತಿ ಏನು ಜ್ಯೂಸಸ್ಗೆ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ. ಐಸ್ ಕ್ಯೂಬ್ಸು, ಶುಗರು ಹಾಗೆ ಕಲ್ಲಂಗಡಿ ಹಣ್ಣು ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ರುಚಿಯಾದ ಕಲ್ಲಂಗಡಿ ಹಣ್ಣು ಜ್ಯೂಸ್ ರೆಡಿ ಆಯಿತು. ಫಸ್ಟ್ ಅವನಿಗೆ ಕೊಟ್ಟೆ ಟೇಸ್ಟ್ ನೋಡಪ್ಪ ಅಂತ. ಶುಗರ್ ಹಾಕಿರೋದಲ್ವಾ, ಅವನು ಎಲ್ಲಿ ಬಿಡ್ತಾನೆ, ಚೆನ್ನಾಗಿ ಕುಡಿತಿದ್ದ. ಹಾಗೆ ಅಮ್ಮ, ನಾನು, ಅಪ್ಪಾಜಿ ಎಲ್ಲ ಕುಡಿದ್ವಿ. ನನಗೆ ಈ ವಾಟರ್ ಮಿಲನ್ ಜ್ಯೂಸ್ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಕಲರ್ಫುಲ್ ಆಗಿರುತ್ತಲ್ಲ ಅದಕ್ಕೆ. ಹಾಗೆ ಮಧ್ಯಾಹ್ನ ಅಂಗಡಿಗೆ ಹೋಗ್ಬಿಟ್ಟೆ. ಮಧ್ಯಾಹ್ನ ಮನೆ ಹತ್ರ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಂಜೆ ಸ್ನ್ಯಾಕ್ಸಿಗೆ ಅಂತ ಸ್ವಲ್ಪ ಸ್ಪೆಷಲ್ಲಾಗಿ ಹಸಿ ಚುರ್ಮುರಿನ ಮಾಡ್ತಾಯಿದ್ದೀನಿ. ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸ್ವಲ್ಪ ಎಣ್ಣೆ, ಹಾಗೆ ಕಡಲೆ ಬೀಜ, ಕಡಲೆ, ಈರುಳ್ಳಿ, ತುರಿದಿಟ್ಕೊಂಡಿರೋಂಥ ಕ್ಯಾರೆಟು, ಹಾಗೆ ಸ್ವಲ್ಪ ಟೊಮೊಟೊ ಹಣ್ಣು, ಖಾರದ ಪುಡಿ, ಉಪ್ಪು, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಬೇಡ, ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ. ಇದೆಲ್ಲ ಏನು ಪೂರ ಬೆಂದೇನು ಹೋಗೋದಿಲ್ಲ.
ಸ್ವಲ್ಪ ಜಸ್ಟ್ ಹಂಗೆ ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಆಫ್ ಮಾಡಿಬಿಟ್ಟು ಇದಕ್ಕೆ ನಾವೇನು ಮಂಡಕ್ಕಿನ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನ್ನ ಫ್ರೆಂಡ್ ಒಬ್ಬರು ಮಾಡಿದ್ರು. ಅದನ್ನ ನೋಡಿಕೊಂಡು ನಾನು ಟ್ರೈ ಮಾಡ್ತಿದ್ದೀನಿ ಹೇಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಹಾಗೆ ಹಸಿ ಚುರ್ಮುರಿ ಜೊತೆ ಕಾಫಿ ಇರಲೇಬೇಕು. ಅಮ್ಮ ಆಚೆ ಕಡೆ ಏನೋ ಕೆಲಸ ಮಾಡ್ತಾಯಿದ್ರು. ತೊಗರಿ ಕಾಳೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅವರಿಗೆ ನನಗೆ ಕಾಫಿ ಮಾಡಿಕೊಂಡು ಹಾಗೆ ಚುರುಮುರಿ ತಗೊಂಡು ಆಚೆ ಕಡೆ ಹೋದೆ. ಈ ಟೈಮಲ್ಲಿ ಆಚೆ ಕಡೆ ಕೂತ್ಕೊಂಡು ಕಾಫಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂಥರ ತಿಂಗಳು ಬೆಳಕು ಇರುತ್ತೆ ಈ ಟೈಮಲ್ಲಿ. ಚೆನ್ನಾಗಿರುತ್ತೆ. ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಬೆಳಿಗ್ಗೆ ಚಳಿ ಆಗ್ತಿರುತ್ತೆ. ಸಂಜೆ ತಣ್ಣಗೆ ಗಾಳಿ ಬೀಸ್ತಿರುತ್ತೆ. ಅಷ್ಟು ಚಳಿ ಇರಲ್ಲ. ಯಾಕೆ ಚಳಿ ಇರಲ್ಲ ಅಂತಂದರೆ ಗುಡ್ಡ ನಿಯರ್ ಇರೋದ್ರಿಂದ ಬೆಳಿಗ್ಗೆಲ್ಲ ಚೆನ್ನಾಗಿ ಬಿಸಿಲಿರುತ್ತಲ್ಲ ಅದ್ರ ಕಾವು ಇವಾಗ ಬೆಚ್ಚಗೆ ಬರ್ತಾ ಇರುತ್ತೆ. ಸೊ ಅಷ್ಟು ಚಳಿ ಆಗಲ್ಲ. ಕಾಫಿ ಎಲ್ಲ ಕುಡಿದು ಸಂಜೆ ಸ್ನ್ಯಾಕ್ಸ್ ಎಲ್ಲ ಆಚೆ ಕಡೆನೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಅಡುಗೆಗೆ ಪನ್ನೀರ್ ರೆಸಿಪಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಪನ್ನೀರ್ ಮಾಡೋದು ಆಲ್ರೆಡಿ ತೋರಿಸಿದ್ದೀನಿ. ಹಾಗೆ ಪನ್ನೀರ್ ವಿತ್ ಕಾಜು ಮಸಾಲ ಮಾಡ್ತಾಯಿದ್ದೆ. ನನಗೆ ಗ್ರೇವಿಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ವಿಡಿಯೋದಲ್ಲೆಲ್ಲ. ನಮ್ಮ ಅಣ್ಣನೂ ಕೂಡ ಹೆಲ್ಪ್ ಮಾಡಿಕೊಡ್ತಾ ಇದ್ದ. ಇವರೇ ಮಾಡ್ತಿರೋದು ಇವತ್ತು. ಏನು ಮಾಡ್ತಿದ್ದೇನೆ ಸ್ಪೆಷಲ್ ಹೇಳ. ಕಾಜು ಪನ್ನೀರ್ ಮಸಾಲ ಏನು ಹೇಳು. ಅದು ಮಸಾಲ ರುಬ್ಬಕ್ಕೆ ಉರಿತಾ ಇರೋದು, ಆಮೇಲೆ ಕಾಜು ಹಾಕೋದು. ಯಾಕೋ ಇವತ್ತು ಪನ್ನೀರ್ ಸರಿಯಾಗಲೇ ಇಲ್ಲ. ಪನ್ನೀರ್ ಕ್ಯೂಬ್ಸ್ ಆಗಲೇ ಇಲ್ಲ. ಹಾಗೆ ಪುಡಿ ಆಯಿತು. ಸೊ ಏನೋ ಆಯ್ತಲ್ಲ ಬಿಸಾಕೋಕ್ಕಾಗುತ್ತಾ ಅಂತ ಅದರಲ್ಲೇ ಏನೇನೋ ಆಲ್ಟ್ರೇಷನ್ ಮಾಡಿ ಗ್ರೇವಿನ ಮಾಡಿದೆ. ಗ್ರೇವಿ ಅಂತೂ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಟೇಸ್ಟು ತುಂಬ ಚೆನ್ನಾಗಿತ್ತು. ಸೊ ನಾನು ಯಾವಾಗಲಾದರೂ ನೀಟಾಗಿ ಗ್ರೇವಿನ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಯಾರಾದ್ರು ಗೆಸ್ಟ್ ಬಂದಾಗ ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಈ ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.